ನಮಸ್ತೆ ವೀಕ್ಷಕರೇ, ನೋಡಿ ನನ್ನ ಕೈಯಲ್ಲಿ ಏನಿದೆ ಅಂತ ಹೇಳಿ ಕೋನ್ ಶೇಪಿನ ಅಡ್ಡೆ ಇದೆ. ಇದಂದರೆ ಮಕ್ಕಳಿಗೆ ಮೊದಲಿದ್ದು ತಿಂಡಿ ಅಂದರೆ ಸಾಂಪ್ರದಾಯಿಕ ತಿಂಡಿ ಎಲ್ಲ ತಿನ್ನೋದು ಭಾರಿ ಕಡಿಮೆ ಆಗಿದೆ. ಅವರು ಈಗ ಹೆಚ್ಚಾಗಿ ಜಂಕ್ ಫುಡ್ ಮತ್ತು ಹೊರಗಿನ ಫುಡ್ಡನ್ನೇ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ಮಕ್ಕಳಿಗೆ ಇಷ್ಟವಾಗುವಂತಹ ಒಂದು ಡಿಫ್ರೆಂಟ್ ಆಗಿರೋ ಅಡ್ಡೆ, ಅಂದರೆ ಇದು ಆ್ಯಕ್ಚುಲ್ ನಮ್ಮದು ಸಾಂಪ್ರದಾಯಿಕ ತಿಂಡಿನೇ, ಅದನ್ನು ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೇನೆ. ನೋಡಿ, ಹೊಸ ಥರ ಒಂದು ಟ್ರೈ ಮಾಡಿದ್ದೇನೆ. ಕೋನ್ ಥರ ಶೇಪಲ್ಲಿದೆ, ಅದರ ಮೇಲೆ ಡ್ರೈ ಫ್ರೂಟ್ಸ್ ಕೂಡ ಹಾಕಿದ್ದೀನಿ. ನಿಮಗೆ ಮಕ್ಕಳಿಗೆಲ್ಲ ಮಂಗ ಮಾಡಲಿಕ್ಕೆ ಇದು ಒಳ್ಳೆ ತಿಂಡಿ. ಅಂದರೆ ನೀವು ಐಸ್ ಕ್ರೀಮ್ ಅಂತ ಹೇಳಿ ಈ ತಿಂಡಿಯನ್ನು ಕೊಡ್ಬೋದು. ಇದು ತಿನ್ನಲಿಕ್ಕೂ ಸ್ವೀಟ್ ಆಗಿರ್ತದೆ, ಹಾಗೆ ಇದರ ಮೇಲೆ ಡ್ರೈ ಫ್ರೂಟ್ಸ್ ಕೂಡ ಇರ್ತದಲ್ಲ. ಡ್ರೈ ಫ್ರೂಟ್ಸ್ ಇರೋದ್ರಿಂದ ನಮ್ಮದು ಆರೋಗ್ಯಕ್ಕೂ ಒಳ್ಳೆಯದು. ಇದನ್ನು ನಾವು ಕೋನ್ ಅಡ್ಡೆ ಅಂತ ಹೇಳ್ತೇವೆ. ಇದು ಸಾಂಪ್ರದಾಯಿಕ ಶೈಲಿಯ ಅಡ್ಡೆನೇ. ಇದು ನಾವು ಹಲಸಿನಣ್ಣು ಹಾಕಿ ಮಾಡ್ತೇವೆ. ಮತ್ತೇನಂತ ಹೇಳಿದರೆ, ನಾನು ನಿಮಗೆ ಹೊಸ ಹೊಸ ಥರದ ವೀಡಿಯೋಸ್ನ ಹಾಕ್ತಾ ಇರ್ತೇನೆ. ಅಂದರೆ ನಾನು ಟ್ರೈ ಮಾಡೋದು ಇದನ್ನು, ನಾನು ಫಸ್ಟ್ ಟೈಮ್ ಮಾಡೋದು ಇದನ್ನು. ಹಾಗೆ ನಾನು ಕಲಿತಂಗೆ ನಿಮಗೆ ಕೂಡ ಇದನ್ನು ಹೇಳಿಕೊಡ್ತೇನೆ, ನೀವು ಕಲಿಬೋದು. ಕೋನ್ ಅಡ್ಡೆ ಮಾಡಲಿಕ್ಕೆ ಎಂತೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅಂತ ಹೇಳಿ ಮೊದಲು ನೋಡುವ. ನಮ್ಮದು ಕೋನ್ ಅಡ್ಡೆ ಸ್ಪೆಷಲ್ ಈ ಹಲಸಿನಣ್ಣು ಹಾಕೋದು. ಹಾಗಾಗಿ ಹಲಸಿನಣ್ಣು ನೋಡಿ 1 ಕಪ್ ಆಗುವಷ್ಟು ನಾನು ತೆಗೆದಿಟ್ಟುಕೊಂಡಿದ್ದೀನಿ. ಇದನ್ನು ನಾವು ಹಾಕಬೇಕಾದ್ರೆ ಚಿಕ್ಕ ಚಿಕ್ಕ ಕಟ್ ಮಾಡಬೇಕು. ಕಟ್ ಮಾಡಿ ತುಪ್ಪದಲ್ಲಿ ಹುರಿಲಿಕ್ಕಿದೆ. ಅರ್ಧ ಕಡಿ ತೆಂಗಿನಕಾಯಿಯನ್ನು ನಾನಿಲ್ಲಿ ತುರಿದು ತಗೊಂಡಿದ್ದೀನಿ 1 ಕಪ್ಪಲ್ಲಿ ಹಾಕಿ. ನೀವು ಚಿಕ್ಕದ್ದು ತೆಂಗಿನಕಾಯಿ ತಗೊಳ್ಳೋದಾದರೆ ಇಡೀ ತೆಂಗಿನಕಾಯನ್ನೇ ತುರಿದು ಇಟ್ಕೋಬೋದು. ನಾನು ದೊಡ್ಡದು ತೆಂಗಿನಕಾಯನ್ನು ಅರ್ಧ ತಗೊಂಡಿದ್ದೀನಿ ಇಲ್ಲಿ. ನಮಗಿದನ್ನು ತುಪ್ಪದಲ್ಲಿ ಹುರಿಲಿಕ್ಕಿದೆ. ಮತ್ತು 1 ಕಪ್ ಆಗುವಷ್ಟು ದೊಡ್ಡ ಬೆಲ್ಲನ ತಗೊಂಡಿದ್ದೀನಿ ನಾನು. ಇದನ್ನು ನಮಗೆ ನೀರು ಮಾಡಿ ಹಾಕಲಿಕ್ಕಿದೆ. ನೀರು ಮಾಡಿ ನಾವು ಗೋಧಿ ಹಿಟ್ಟಿಗೆ ಬೆಲ್ಲದಲ್ಲೇ ಮಿಕ್ಸ್ ಮಾಡೋದು ನಾವು ಗೋಧಿ ಹಿಟ್ಟನ್ನು. ನೋಡಿ, ನಾನಿಲ್ಲೊಂದು 2 ಚಮಚ ಆಗುವಷ್ಟು ತುಪ್ಪ ತಗೊಂಡಿದ್ದೀನಿ. ಇದು ನಾವು ತುಪ್ಪ ಎಷ್ಟು ಹಾಕ್ತೀವಿ ಅದು ತುಪ್ಪದ ಒಳ್ಳೆ ಫ್ಲೇವರ್ ಬರ್ತದೆ ನಮಗೆ. ಇದಂದರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ ನಾವು ತುಪ್ಪದ್ದೆಲ್ಲ ಮಾಡಿ ಹಾಕಿದರೆ. ಎಣ್ಣೆ ಹಾಕೋದಕ್ಕಿಂತ ನಾವು ತುಪ್ಪ ಹಾಕಿದರೆ ಒಳ್ಳೆ ಫ್ಲೇವರ್ ಕೊಡ್ತದೆ ನಮಗೆ ಎಲ್ಲ ತಿಂಡಿಗೂ ಕೂಡ. ನೋಡಿ, ಅದಕ್ಕಿಷ್ಟು ಸಾಕು. ನಾನೀಗ ಹುರಿಲಿಕ್ಕೆ ಅಂತ ಹೇಳಿ ತುಪ್ಪ ತಗೊಂಡಿರೋದು ಇದು. ಇದರಲ್ಲಿ ನೋಡಿ ಡ್ರೈ ಫ್ರೂಟ್ಸ್ ಇದೆ. ಇದು ನಾವು ಕೋನ್ನ ಮೇಲ್ಗಡೆ ಹಾಕಲಿಕ್ಕೆ ಡೆಕೋರೇಟಿವ್ ಮಾಡಲಿಕ್ಕೆ ಮಾತ್ರ ಇದನ್ನು ನಾವು ಹಾಕ್ತಾ ಇರೋದು. ಅದು ನೋಡಲಿಕ್ಕೂ ಲುಕ್ ಬರ್ತದೆ. ನೋಡಿ, ಇದು ಗೋಡಂಬಿ ಬಾದಾಮಿ ಚಿಕ್ಕ ಚಿಕ್ಕ ಕಟ್ ಮಾಡಿ ತಗೊಂಡಿದ್ದೀನಿ. ಒಣ ಕೊಬ್ಬರಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ನೋಡಿ. ಇದೆಲ್ಲ ನಮಗೆ ಮೇಲ್ಗಡೆ ಡೆಕೋರೇಟಿವ್ ಮಾಡಲಿಕ್ಕೆ ಮಾತ್ರ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇವೆ ಇಲ್ಲಿ. ಕೋನ್ ಅಡ್ಡೆ ಮಾಡಲಿಕ್ಕೆ ಯೂಸ್ ಮಾಡೋದೇ ಈ ಬಾಳೆ ಎಲೆಯನ್ನು. ಹಾಗಾಗಿ ನಾವೀಗ ಮೂಡೆ ಎಲ್ಲ ಮಾಡಬೇಕಾದ್ರೆ ಮೂಡೆ ಎಲೆ ಯೂಸ್ ಮಾಡ್ತೇವಲ್ಲ, ಹಾಗೆ ಇಲ್ಲಿ ಕೋನ್ ಅಡ್ಡೆ ಮಾಡಲಿಕ್ಕೆ ಬಾಳೆ ಎಲೆ ಯೂಸ್ ಮಾಡೋದು. ನಾವು ರೆಡಿ ಮಾಡಿರೋ ಮಿಶ್ರಣ ಇರ್ತದಲ್ಲ ಅಡ್ಡೆದ್ದು, ಅದನ್ನು ನಾವು ಇದರಲ್ಲಿ ಹಾಕಿ ಕೋನ್ ಶೇಪ್ ಫಸ್ಟಿಗೆ ಮಾಡ್ಕೊಳ್ಳಿಕ್ಕಿದೆ. ಕೋನ್ ಶೇಪ್ ಮಾಡಿಕೊಂಡು ಅದರೊಳಗೆ ಈ ಅಡ್ಡೆದ್ದು ಮಿಶ್ರಣ ಹಾಕಿ ಅದನ್ನು ನಾವು ಬೇಯಿಸಲಿಕ್ಕಿದೆ. ಬೇಯಿಸಿ ಅದನ್ನು ನಾವು ಇದನ್ನು ಎಲೆಯನ್ನು ತೆಗೆದರೆ ನಮಗೆ ಅದು ಕೋನ್ ಶೇಪಲ್ಲಿ ಬರ್ತದೆ. ಯಾಕೆಂದ್ರೆ ನಾವೀಗ ಕೋನ್ ಶೇಪ್ ಮಾಡೋದಲ್ಲ, ಹಾಗೆ ಕೋನ್ ಶೇಪಲ್ಲಿ ಬರ್ತದೆ. ಹಾಗಾಗಿ ನಾವು ಮೊದಲಿಗೆ ನಾವು ಈ ಬಾಳೆ ಎಲೆಯನ್ನು ಬಾಡಿಸ್ಕೋಬೇಕು. ಬಾಡಿಸ್ಕೊಂಡು ಮತ್ತು ಅದರ ನಂತರ ಕೋನ್ ಮಾಡಲಿಕ್ಕಿದೆ. ನಾನೀಗ ಬಾಡಿಸ್ಕೊಂಡು ತಂದಿದ್ದೇನೆ. ಇದು ಬಾಡಿಸ್ಕೊಳ್ಳೋದು ಏನಕ್ಕಂತ ಹೇಳಿದರೆ, ಡೈರೆಕ್ಟಾಗಿ ಎಲೆಯನ್ನು ನಾವು ಕೋನ್ ಶೇಪ್ ಮಾಡಲಿಕ್ಕೆ ಹೋದರೆ ಅದು ಹರಿಯುವ ಚಾನ್ಸಸ್ ಇರ್ತದೆ. ಈಗ ನಾವು ಬಾಡಿಸಿಟ್ರೆ ಅದು ನಾವು ಹೇಳ್ದಂಗೆ ಕೇಳ್ತದೆ. ಇದು ಕಡ್ಡಿನ ಏನಕ್ಕೆ ಹಾಕೋದಂತ ಹೇಳಿದರೆ, ಇದು ನಾವೀಗ ಇದರ ಒಳಗೆ ಮಿಶ್ರಣ ಹಾಕ್ತೇವಲ್ಲ, ಅದು ಹೊರಗೆ ಬರಬಾರ್ದಲ್ಲ. ಹಾಗಾಗಿ ಇದನ್ನು ಕಡ್ಡಿನ ಹಾಕಿ ಇದನ್ನು ಮುಚ್ಚಿಬಿಡೋದು. ಹಾಗೆ ಇದೀಗ ನೋಡಿ ಹೀಗೆ ಶೇಪ್ ಆಗಿದೆ. ಇದರ ಒಳಗೆ ಇಲ್ಲೊಂದು ಕೆಳಗಡೆ ತೂತು ಕಾಣ್ತದೆ ನೋಡಿ. ಇಲ್ಲಿ ಈ ಇದನ್ನು ಮಾಡ್ಕೋಬೇಕಾದ್ರೆ ಎಲ್ಲಿ ತೂತೆಲ್ಲಿ ಎಂತ ಇರೋದಾಗಿ ನಾವು ನೋಡ್ಕೋಬೇಕು. ಈ ಕೆಳಗೆದ್ದು ತೂತನ್ನು ಇದನ್ನು ಸ್ವಲ್ಪ ಒಂದು ಹೀಗೆ ಫೋಲ್ಡ್ ಮಾಡಿ ಅಲ್ಲಿ ಒಂದು ನಾನು ಇಡ್ಸುಡಿ ಗಡ್ಡೆನ ಹಾಕಿಬಿಡ್ತೇನೆ. ಆವಾಗ ಫುಲ್ ಎಲೆ ಕ್ಲೋಸ್ ಆದಾಗೆ ಆಗ್ತದೆ. ಡಿ ಶೇಪಲ್ಲಿ ಬರ್ತದೆ. ಇದು ನಾವು ಇದರೊಳಗೆ ಮಿಶ್ರಣ ಹಾಕ್ತೀವಲ್ಲ, ಅಡ್ಡೆದು ಮಿಶ್ರಣ ಹಾಕುವಾಗ ಬೆಂದಾಗ ಅದು ಇದೇ ಶೇಪಲ್ಲಿ ಬರ್ತದೆ. ಮತ್ತು ನಾವು ಬೆಂದಾದ ನಂತರ ಈ ಎಲೆಯನ್ನು ತೆಗಿಲಿಕ್ಕಿದೆ. ನೋಡಿ, ಈಗ ಇದು ಸರಿಯಾಗಿ ಬಂದಿದೆ ನೋಡಿ. ಈಗ ಹಲಸಿನ ಹಣ್ಣನ್ನು ಹೀಗೆ ಚಿಕ್ಕದಾಗಿ ನಾವು ಕಟ್ ಮಾಡಿಕೊಳ್ಳಿಕ್ಕಿದೆ. ಇದನ್ನು ನಾವು ಹುರಿಲಿಕ್ಕಿದೆ, ತುಪ್ಪದಲ್ಲಿ ಹುರಿಲಿಕ್ಕಿದೆ. ನಾವೀಗ ಬೇರೆ ಎಲ್ಲ ತಿಂಡಿ ಮಾಡಬೇಕಾದ್ರೆ ನಾವು ಹಲಸಿನ ಹಣ್ಣನ್ನು ಮಿಕ್ಸಿಗೆ ಹಾಕಿ ಎಲ್ಲ ಮಾಡ್ತೇವೆ. ಇದನ್ನು ನಾವು ಹುರಿಲಿಕ್ಕಿರೋದಲ್ಲ, ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದು. ಮತ್ತು ಇದು ಡೆಕೋರೇಷನ್ ಮಾಡಲಿಕ್ಕೆ ಮೇಲ್ಗಡೆ ಮತ್ತೆ ಹಾಕಲಿಕ್ಕೆ ಇದು ಕೋನ್ ಮಾಡ್ತೇವಲ್ಲ, ಕೋನ್ ಮಾಡುವಾಗ ಅದರ ಮೇಲ್ಗಡೆ ಡ್ರೈ ಫ್ರೂಟ್ಸ್ ಮತ್ತು ಹಲಸಿನ ಹಣ್ಣು ಹಾಕೋದು. ಹಾಗಾಗಿ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀವಿ.
ಬೆಲ್ಲನ ಬಿಸಿ ಮಾಡಿ ಕರಗಿಸಿಕೊಳ್ಳುವ. ನೋಡಿ ಇದು ಕುದೀತಾ ಬಂದಿದೆ. ಇಷ್ಟು ಸಾಕು, ಇನ್ನು ಸ್ವಲ್ಪ ನೀರು ಹಾಕಲಿಕ್ಕಿದೆ. ನೋಡಿ ಇದೊಂದು ಬೆಲ್ಲ ಸ್ವಲ್ಪ ನೀರು ಹಾಕಲಿಕ್ಕಿದೆ. ನೀರಾಗಲಿ. ಇದು ನಾವು ಹೀಗೆ ಕುದಿಸೋದು ಏನಕ್ಕಂದರೆ ನಾವಿಲ್ಲಿ ಮಿಶ್ರಣ ಇದು ರುಬ್ಬಿಕೊಳ್ಳಿಕ್ಕೆ ಅಂತ ಇಲ್ಲಲ್ಲ, ನಾವು ಡೈರೆಕ್ಟ್ ಗೋಧಿ ಹಿಟ್ಟು ತೊಗೊಂಡಿದ್ದಲ್ಲ, ಹಾಗಾಗಿ ಮಿಶ್ರಣ ಮಾಡಲಿಕ್ಕೆ ನಮಗೆ ನೀರು ಬೇಕಲ್ಲ. ಇಡೀ ಬೆಲ್ಲ ತಗೊಂಡ್ರೆ ನಮಗೆ ಕುದಲಿಕ್ಕೆ ಮಿಕ್ಸಿ ಮಾಡಲಿಕ್ಕೆಲ್ಲ ಅದು ಮತ್ತು ಹಾಗೆ ನಮಗೆ ಬಾಯಿಗೆ ಸಿಗ್ತದೆ ಬೆಲ್ಲ. ಈಗ ನೀರು ಮಾಡಿ ತಗೊಂಡ್ರೆ ಮಿಶ್ರಣಕ್ಕೂ ಅದೇ ಆಗ್ತದೆ. ಮತ್ತು ಆ ಗೋಧಿ ಹಿಟ್ಟಿಗೆ ಬೇರೆ ನೀರು ಹಾಕಬೇಕಂತಿಲ್ಲ. ಇದೇ ಮಿಶ್ರಣದಲ್ಲಿ ನಾವು ಅದನ್ನು ಒಳ್ಳೆ ಕಲಸಿಕೊಂಡ್ರೆ ಆಯಿತು. ಹೀಗೆ ಬಂದರೆ ಸಾಕು. ಇದು ಜಸ್ಟ್ ಕುದಿದಿದ್ದು, ಇನ್ನು ಪಾಕ ಎಂತ ಮಾಡಲಿಕ್ಕಿಲ್ಲ. ನೋಡಿ ಇದು ಸ್ವಲ್ಪ ಹುರಿದರೆ ಸಾಕು ತುಪ್ಪದಲ್ಲಿ. ಇದರಲ್ಲಿ ನಾನು ಡೆಕೋರೇಷನ್ ಮಾಡಲಿಕ್ಕೆ ಇದನ್ನು ಅರ್ಧ ಹಾಕಲಿಕ್ಕಿದೆ, ಇದು ಅರ್ಧ ಮಿಶ್ರಣಕ್ಕೆ ಹಾಕಲಿಕ್ಕಿದೆ. ತೆಂಗಿನ ತುರಿಯನ್ನು ಹಾಕೊಳ್ತಾ ಇದ್ದೇನೆ. ಗೋಧಿ ಹಿಟ್ಟಿನ ಮಿಶ್ರಣ ರೆಡಿ ಮಾಡಿಕೊಳ್ತೇನೆ. ಈಗ ಇದಕ್ಕೆ ನಾವು ಬೆಲ್ಲದ ಮಿಶ್ರಣ ಹಾಕೋಬೇಕು. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಳ್ಳುವ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈಗ ಇದು ನೋಡಿಕೊಂಡು ನೀರು ಹಾಕೋಬೇಕು ಇದಕ್ಕೆ ಸ್ವಲ್ಪ. ಈಗ ತುಂಬ ಒಂದೇ ಸಲ ಹಾಕಬಾರ್ದು ನೀರೆಲ್ಲ, ನೀರು ಹಾಕ್ಬಾರ್ದಲ್ಲ ಹಾಗೆ. ಈ ಹದಕ್ಕೆ ಬಂದರೆ ಸಾಕು. ನೋಡಿ ಇದು ಹೀಗೆ ಮಾಡುವಾಗ ಇಷ್ಟು ಹದಕ್ಕೆ ಬರಬೇಕು. ಇನ್ನು ಇದಕ್ಕೆ ನಾವು ಹುರಿದಿಟ್ಕೊಂಡಿರುವಂಥ ಹಲಸಿನ ಹಣ್ಣು ಮತ್ತು ತೆಂಗಿನಕಾಯಿ ಹಾಕ್ಕೊಳ್ಬೇಕು. ನಾವು ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಹದಕ್ಕಿದ್ರೆ ನಮಗೆ ಇದು ಅಡ್ಡೆ ಸಮೇತ ಹೇಗೆ ಸ್ಮೂತಾಗಿ ಬರ್ತದೆ. ತುಂಬ ನೀರು ಮಾಡಬಾರ್ದು. ನೋಡಿ ಈಗ ಸರಿಯಾಗಿ ಮಿಶ್ರಣ ಮಾಡ್ಕೋತೀನಿ ನಾನು. ಇದೀಗ ಮಿಶ್ರಣ ರೆಡಿಯಾಗಿದೆ. ಇದನ್ನು ನಾವು ಬಾಳೆ ಎಲೆದು ಕೋನ್ ರೆಡಿ ಮಾಡಿ ಇಟ್ಟಿದ್ದೇವಲ್ಲ ನಾವು, ಅದಕ್ಕೆ ಇದನ್ನು ಹಾಕಲಿಕ್ಕಿದೆ. ಹಾಕಿ ಇನ್ನು ಬೇಯಿಸೋದು. ನಮ್ಮದು ಕೋನಿಗೆ ಎಷ್ಟು ಇಡ್ತದೆ ಅಷ್ಟು ಹಾಕೋಬೇಕು. ಇದಕ್ಕೆ ನಾನು 3/4 ಹಾಕುವ, ಮತ್ತು ಇದು ಬೆಂದಾಗ ಸ್ವಲ್ಪ ಉಬ್ಬಿಕೊಳ್ತದಲ್ಲ. ಇನ್ನು ಇದಕ್ಕೆ ನಾವು ಡೆಕೋರೇಷನ್ ಮಾಡಲಿಕ್ಕೆ ಮೇಲ್ಗಡೆ ಡ್ರೈ ಫ್ರೂಟ್ಸ್ ಹಾಕಿಕೊಳ್ಳುವ. ಬಾದಾಮಿ ಹಾಕ್ತೀನಿ ಸ್ವಲ್ಪ. ಹಲಸಿನ ಹಣ್ಣು ನಾವು ತುಪ್ಪದಲ್ಲಿ ಹುರಿದಿದ್ದೇವೆ ಆವಾಗ, ಅದನ್ನು ಇಲ್ಲಿ ಸ್ವಲ್ಪ ಹಾಕ್ತೀನಿ. ಒಣ ಕೊಬ್ಬರಿ ನೋಡಿ ಇಷ್ಟು ಹಾಕಿ ಇದನ್ನಿನ್ನು ಬೇಯಲಿಕ್ಕೆ ಇಡೋದು. ಹೀಗೆ ನಾವು ರೆಡಿ ಮಾಡಿದ ಎಲ್ಲ ಕೋನಿಗೂ ಹಾಕಲಿಕ್ಕಿದೆ. ಬಂದ ಮತ್ತು ಈಗ ಡ್ರೈ ಫ್ರೂಟ್ಸು ಮೇಲ್ಗಡೆ ಹಾಕಿ ಬೇಯಲಿಕ್ಕೆ ಇಡೋದು. ಇನ್ನಿದೊಂದು 15 ಮಿನಿಟ್ಸ್ ಬೇಯಬೇಕು. ಹೀಗೆ ನಾನು ಮುಚ್ಚಿಡ್ತೇನೆ. ಇದೀಗ 15 ಮಿನಿಟ್ಸ್ ಆಗಿದೆ. ಈಗ ನಾವಿದು ಬೆಂದಿದ ಇಲ್ವ ಅಂತ ಹೇಳಿ ಹೇಗೆ ನೋಡೋದು? ಈಗ ನಾನೊಂದು ಕಡ್ಡಿ ತಗೊಂಡಿದ್ದೇನೆ. ಈ ಕಡ್ಡಿಯನ್ನು ನೀರಿಗೆ ಹೀಗೆ ತಾಗಿಸ್ತೇನೆ. ಬೆಂದಿದೆ ಇಲ್ವ ಅಂತೇಳಿ ನೋಡ್ತೇನೆ. ಹೀಗೆ ನೋಡಿ, ಈಗ ಅಂಟಲ್ಲ, ಬೆಂದಿದೆ. ಇಷ್ಟಾದರೆ ಸಾಕು. ಈಗ ನಮ್ಮ ಕೋನ್ ರೆಡಿ ಆಗಿದೆ. ತೆಗೆಯುವ.
ಇದೀಗ ಒಳ್ಳೆ ಬೆಂದಿದೆ. ಇದರದ್ದು ನಾವು ಡ್ರೈ ಫ್ರೂಟ್ಸ್ ಹಾಕಿದೆಲ್ಲ ನೋಡಿ ಹೇಗೆ ಮೇಲ್ಗಡೆ ಹೇಗೆ ಬರ್ತದೆ. ಇದನ್ನು ಈಗ ಬಿಡಿಸುವ. ಇದೆಲ್ಲ ವೀಕ್ಷಕರೇ ಕೋನಡ್ಡೆ ಹೇಗೆ ಬಂದಿದೆ ಅಂತ ಹೇಳಿ ನೋಡಿ. ಬಾಳೆಹಣ್ಣಿದ್ದ ಎಲೆಯನ್ನೆಲ್ಲ ಯೂಸ್ ಮಾಡಿ ಈ ಥರ ಮಾಡಿದ್ದೇವೆ ನೋಡಿ. ಚೆನ್ನಾಗಿ ಬಂದಿದೆ, ರುಚಿ ಕೂಡ ಒಳ್ಳೆಯದಿದೆ. ಹಾಗೆ ಮಾಡಲಿಕ್ಕೆ ತುಂಬ ಸುಲಭ, ಬೇಗ ಮಾಡಿ ಮುಗಿಸ್ಬೋದು ನಿಮಗೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಾನು ಹೊಸ ಹೊಸ ರೆಸಿಪಿಯನ್ನು ಹಾಕ್ತಾ ಇರ್ತೇನೆ. ನೀವು ಕೂಡ ಅದನ್ನು ಟ್ರೈ ಮಾಡಿ. ಹಾಗೆ ಹೇಗೆ ಆಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಿಮ್ಮದು ಸಜೆಷನ್ ಇದ್ದರೂ ಕೂಡ ನಮಗೆ ಹೇಳ್ಬೋದು. ನೆಕ್ಸ್ಟ್ ಇನ್ನು ಹೊಸ ಹೊಸ ವೀಡಿಯೋದೊಂದಿಗೆ ನಾವು ಸಿಗುವ. ಥ್ಯಾಂಕ್ ಯು.